ಅದಕ್ಕೆ ಸಂಬಂಧ ಇಲ್ಲ. ನಾವು ವಿನಯ್ ಕುಲಕರ್ಣಿ ಅವರ ಕುಟುಂಬದ ಜೊತೆ ಅವರಿಗೆ ಒಂದು ಶಕ್ತಿಯಾಗಿ ನಿಂದಿರಬೇಕನ್ನುವಂಥ ಅವ್ರು ಕುಗ್ಗಬಾರ್ದಲ್ಲ ಜೀವನದಾಗ ಮುಂದೆ, ಆ ಉದ್ದೇಶಕ್ಕೆ ನಾವು ಮಾತ್ರ ಅವ್ರ ಜೊತೆ ಇದ್ದೇವೆ. ಕೋರ್ಟಿಗೆ ತಲೆ ಬಾಗ್ತದೆ. ಇಲ್ಲಿ ಏನು ಷಡ್ಯಂತ್ರ ಇದೆಯಲ್ಲ ಅದರ ವಿರುದ್ಧ ನಮ್ಮದು ಪ್ರತಿಭಟನೆ. ಇದೇ ಪ್ರಕರಣ ಎಂ ಕಲಬುರ್ಗಿ ಅವರಿಗೆ ಅವ್ರನ್ನ ಜನ ಮೆಚ್ಚಿ ಇವತ್ತು ಭಾಳ ಅಂತರದಿಂದ ನಮ್ಮ ಕ್ಷೇತ್ರದಲ್ಲಿ ಅವ್ರನ್ನ ಆರಿಸ್ತಂದು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕಂತೇಳಿ ಇಡೀ ಒಂದು ಜನಾಂಗದ ಒಂದು ಅಪೇಕ್ಷೆ ಆಗಿತ್ತು. ಏನೋ ಒಂದು ಸಮುದಾಯ ಟಿವಿ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನಮ್ಮ ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲಿದ್ದೀವಿ, ಕಲಾಭವನ ಹತ್ರ. ಅಂದರೆ ಕಲಾಭವನದಿಂದ ಗಡಿಯಾರ ಇದ್ರ ವೃತ್ತದವರೆಗೂ ಅಂದರೆ ವಿನಯ್ ಕುಲಕರ್ಣಿಜಿಯವರ ಪರವಾಗಿ ಪ್ರೊಟೆಸ್ಟ್ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಧಾರವಾಡದ MLA ಆಗಿರ್ತಕ್ಕಂಥ ಮಾಜಿ MLA ಆಗಿರ್ತಕ್ಕಂಥ ವಿನಯ್ ಕುಲಕರ್ಣಿಯವರ ಅಭಿಮಾನಿ ಬಳಗದವರು ಕೂಡ ಇವತ್ತು ಬ್ಲ್ಯಾಕ್ ಡ್ರೆಸ್ಸನ್ನು ಹಾಕ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಬಸವರಾಜ್ ಜಾಧವ್ ಅಂತೇಳಿ. ಬಸವರಾಜ್ ಜಾಧವ್. ಹಾಂ ಸರ್, ತಾವೇನು ಕಾಂಗ್ರೆಸ್ ಕಾರ್ಯಕರ್ತರ ಸರ್? ಕಾಂಗ್ರೆಸ್ ಕಾರ್ಯಕರ್ತನೂ ಹೋದರು, ಮಾನ್ಯ ಶ್ರೀ ವಿನಯ್ ಕುಲಕರ್ಣಿಯವರ ಅಭಿಮಾನಿ ಬಳಗದ ಅಧ್ಯಕ್ಷನೂ ಹೌದು. ಹಾಂ ಸರ್, ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಸರ್. ಪ್ರೊಟೆಸ್ಟ್ನ ಉದ್ದೇಶ ಏನಂತ ಕೇಳ್ಬೋದಾ ಸರ್? ಏನಿಲ್ಲ, ಇವತ್ತು ನಮ್ಮ ಏನು ಕುತಂತ್ರಿಗಳ ಕೆಲಸದಿಂದ ಇವತ್ತೇನು ನಮ್ಮ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿಯವ್ರನ್ನ ನ್ಯಾಯಾಂಗ ಬಂಧನದಲ್ಲಿ ಸಿಲುಕಿಸಿದ್ದಾರೆ. ಅದರ ವಿರುದ್ಧ ನಮ್ಮ ವಿನಯ್ ಕುಲಕರ್ಣಿ ನಮ್ಮ ಶಕ್ತಿ, ನಮ್ಮ ವ್ಯಕ್ತಿ, ಆ ನಿಟ್ಟಿನಲ್ಲೇ ಇವತ್ತು ಮೌನ ಹೆಜ್ಜೆ, ನಮ್ಮ ಹೆಜ್ಜೆ ಮೌನ ಹೆಜ್ಜೆ, ಆ ಉದ್ದೇಶದ ಪ್ರಕಾರ ನಾವು ಮಾಡತ್ತೀವಿ. ಓಕೆ. ಅಂದರೆ ಈಗ ಮಾನ್ಯ ವಿನಯ್ ಕುಲಕರ್ಣಿ ಅವರ ಪರವಾಗಿ ಬಂದಂಥ ಒಂದು ಕಾನೂನು ಇದು ನಿಮಗೆ ಅಷ್ಟು ಸಮಂಜಸ ಅನಿಸಿಲ್ಲ ಅನ್ನೋದನ್ನ ಈ ಪ್ರೊಟೆಸ್ಟ್ ಮುಖಾಂತರ ತೋರಿಸ್ತಾ ಇದ್ದೀರಿ. ಕಾನೂನಕ್ಕೆ ಇವತ್ತೇನು ಮೆರವಣಿಗೆ ಮಾಡತ್ತೀವಿ ಅದಕ್ಕೆ ಸಂಬಂಧ ಇಲ್ಲ. ನಾವು ವಿನಯ್ ಕುಲಕರ್ಣಿಯವರ ಕುಟುಂಬದ ಜೊತೆ ಅವರಿಗೆ ಒಂದು ಶಕ್ತಿಯಾಗಿ ನಿಂದಿರಬೇಕನ್ನುವಂಥ ಅವ್ರು ಕುಗ್ಗಬಾರ್ದಲ್ಲ ಜೀವನದಾಗ ಮುಂದೆ, ಆ ಉದ್ದೇಶಕ್ಕೆ ನಾವು ಮಾತ್ರ ಅವ್ರ ಜೊತೆ ಇದ್ದೇವೆ. ಕಾನೂನು ತಮ್ಮ ಕೊಟ್ಟೈತೆ ಅದಕ್ಕೆ ನಾವು ಎಲ್ಲರೂ ಒಪ್ಪಿಗೆ ಇದ್ದೇವೆ. ಮತ್ತು ಕಾನೂನಿನಲ್ಲೇ ಹಲವಾರು ಪೀಠಗಳದಾವೆ. ಅದಕ್ಕೆ ನಾವು ಕಾನೂನು ಪ್ರಕಾರ ಏನು ಹೋರಾಟ ಮಾಡಬೇಕಾಗೈತೆ ಮಾಡ್ತೀವಿ. ಯಾಕಂದ್ರೆ ಇವತ್ತು ನಾವು ಅವ್ರಿಗೆ ನಮ್ಮ ಜೊತೆ ನಮ್ಮ ಕಷ್ಟದಾಗಿದ್ದಾಗ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರೇ ನಮ್ಮ ಧಾರವಾಡ ಜಿಲ್ಲೆಗನ ದೇವರು ಅಂಥೇಳಿ ಆಗ್ಯಾರ. ಎಷ್ಟೋ ಜಜ್ಮೆಂಟ್ಗಳನ್ನು ಕೋರ್ಟ್ ಕೊಟ್ಟಿರಲಿಕ್ಕಿಲ್ಲ, ಆದರೆ ನಮ್ಮ ವಿನಯ್ ಕುಲಕರ್ಣಿ ಅವ್ರು ಕೊಟ್ಟಿದ್ದು ಎಷ್ಟೋ ಉದಾಹರಣೆಗಳದಾವೆ. ಅದ್ರ ಸಂಬಂಧ ಇವತ್ತು ಅವ್ರಿಗೆ ನಮಗೆಲ್ಲ ನ್ಯಾಯ ದೇವತೆನೇ ಅಂತ ತಿಳ್ಕೊಂಡೇವೆ ನಾವು. ಮುಂದೂ ನಮಗೆ ಸಾಯಿ ತನಕ ನ್ಯಾಯ ದೇವತೆಯಾಗಿಯೇ ಇರ್ತಾರೆ ಅವ್ರು ನಮ್ಮ ಪರವಾಗಿ. ಓಕೆ ಸರ್, ಈಗ ಅವರಿಗೆ ಮಾನ್ಯ ಬೆಂಗಳೂರಿನಲ್ಲಿರ್ತಕ್ಕಂಥ ಪೀಠ ನ್ಯಾಯಾಲಯ ಆದೇಶ ಹೊರಡಿಸಿದೆ, ಜೀವಾವಧಿ ಶಿಕ್ಷೆ ಅಂತೇಳಿ. ಬಟ್ ಇವಾಗ ಏನಾಗಿದೆ ಅಂದರೆ ಈಗ ಕಾಂಗ್ರೆಸ್ ಕಡೆಯಿಂದ ಈಗ ಮೇಲ್ಮನವಿ ಅರ್ಜಿ ಹೋಗಿದೆ ಹೈಕೋರ್ಟ್ಗೆ. ಸೊ ಅಲ್ಲಿ ವಾದ ಮಾಡಿ ಶಿಕ್ಷೆ ಪ್ರಮಾಣ ಏನಾದರೂ ಕಡಿಮೆ ಮಾಡಿಸ್ಬೋದಾ ಅನ್ನೋದ್ರ ಉದ್ದೇಶದಿಂದಾಗಿ ಅಥವಾ ಇದು ಮಾಡ್ತಾ ಇರೋದು? 100% ಇವತ್ತೇನು ಇದೇನು ಆಗೈತಲ್ಲ, ರಾಜಕಾರಣಿಯ ಕುತಂತ್ರ ರಾಜಕೀಯದಿಂದ ಆಗೈತಿ. ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ. ವಿನಯ್ ಕುಲಕರ್ಣಿ ಅವರು ಉತ್ತರ ಕರ್ನಾಟಕದ ಒಂದು ಪ್ರಬಲ ಅಭ್ಯರ್ಥಿ, ಪ್ರಬಲ ಕ್ಯಾಂಡಿಡೇಟ್ ಆಗ್ತಾನಪ್ಪ ಮುಂದಿನ ದಿನದಾಗ, ಉತ್ತರ ಕರ್ನಾಟಕದಾಗ ಒಬ್ಬರು CM ಆಗ್ತಾರೆ ಅನ್ನುವಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಇದ್ರೊಳಗೆ ಸಿಲುಕಿಸಿದ್ದಾರೆ. ಅದ್ರ ಸಂಬಂಧ ನಾವೆಲ್ಲರೂ ಕೂಡ ಅವ್ರ ಕುಟುಂಬದಕ್ಕೆ ಒಂದು ಶಕ್ತಿ ಆಗ್ತೇವೆ ಅಂತ ಅನ್ನುವಂಥ ಒಂದು ಉದ್ದೇಶದಿಂದ ಅಷ್ಟೇ ಮಾತ್ರ ನಾವು ಇವತ್ತು ಅವ್ರಿಗೆ ನಮ್ಮ ಶಕ್ತಿಯನ್ನು, ಅವರ ಅಭಿಮಾನಿಗಳ ಶಕ್ತಿ ಕಾಂಗ್ರೆಸ್ ಅವ್ರ ಜೊತೆ ಅದೇ ಅವ್ರ ಕುಟುಂಬದ ಜೊತೆ ಅನ್ನಕ್ಕೆ ಮಾತ್ರ ಮೌನ ಮೆರವಣಿಗೆನೇ ಹಾಕ್ಕೊಂಡಿದ್ದೇವೆ. ಓಕೆ ಸರ್, ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್ ತಮಗೆ. ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ದಿವಸ ಧಾರವಾಡ 71ನೇ ಮತಕ್ಷೇತ್ರದ ವಿನಯ್ ಕುಲಕರ್ಣಿ ಅವರ ವಿರುದ್ಧವಾಗಿ ಷಡ್ಯಂತ್ರ ಆಗಿದೆ ಅಂತಂದು ಕಾರ್ಯಕರ್ತರು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದು ಮೌನವಾಗಿ ಇವತ್ತು ಕಾರ್ಯಕರ್ತರು ತಮ್ಮ ಸ್ವಇಚ್ಛೆಯಿಂದ ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿರೋದು. ಈ ಪ್ರಕಾರವಾಗಿ ಯಾವ ರೀತಿ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಬಗ್ಗೆ ಏನು ಹೇಳ್ತಾರೆ ಮಾಹಿತಿಯನ್ನು ಕೇಳುವಂಥ ಇದನ್ನು ಮಾಡಿ ಸರ್. ಇವತ್ತು ವಿನಯ್ ಕುಲಕರ್ಣಿ ಅವರ ವಿರುದ್ಧ ಷಡ್ಯಂತ್ರ ಆಗ್ತಾಯಿದೆ ಅಂತೇಳಿ ನೀವು ಎಲ್ಲ ಒಂದು ಕಡೆ ಎಲ್ಲ ಹೇಳ್ತಾ ಇದ್ರಿ, ಅದರ ಪೂರ್ವಕವಾಗಿ ತಾವೇನು ಹೇಳಿಕ್ಕೆ ಬಯಸ್ತೀರಿ? ಇಲ್ಲ, ಇದು 100ಕ್ಕೆ 100 ಇದು ನಮ್ಮ ರಾಜ್ಯದಾಗ ಅಷ್ಟೇ, ನಮ್ಮ ಕ್ಷೇತ್ರದಾಗ ಅಷ್ಟಲ್ಲ, ಎಲ್ಲರಿಗೂ ಬರ್ತೈತಿ. ಇದ್ರಾಗ 100% ಪ್ಯೂರ್ಲಿ ಷಡ್ಯಂತ್ರ ಆಗೈತಿ. ಈ ಪ್ರಕರಣ ನಾವು ಮೊದಲೇದಾಗಿ ಕೋರ್ಟಿಗೆ ತಲೆ ಬಾಗ್ತೇವೆ. ಇಲ್ಲಿ ಏನು ಷಡ್ಯಂತ್ರ ಐತಲ್ಲ ಅದರ ವಿರುದ್ಧ ನಮ್ಮದು ಪ್ರತಿಭಟನೆ. ಇದೇ ಪ್ರಕರಣ ಎಂ ಕಲಬುರ್ಗಿ ಅವರಿಗೆ ಇಂಟ್ರೆಸ್ಟ್ ಹಾಕಿಲ್ಲ, ಪಾನ್ಸರಿ ಅವ್ರದ್ದು ಹಾಕಿಲ್ಲ, ದಬಲ್ಕರ್ದವ್ರದ್ದು ಹಾಕಿಲ್ಲ, ಆಮೇಲೆ ಬಿಕ್ಲು ಶಿವಂದು ಹಾಕಿಲ್ಲ. ಅವನ್ನೆಲ್ಲ ನೋಡ್ಬೇಕಲ್ಲ. ಇದರ ಪ್ಯೂರ್ಲಿ
ಉತ್ತರ ಕರ್ನಾಟಕ ಅದು ನಮ್ಮ ಸ್ಪೆಷಲಿ ಹುಬ್ಳಿ ಧಾರವಾಡದೊಳಗೆ ನಮ್ಮ ವಿನಯ್ ಕುಲಕರ್ಣಿಯವರು ಅತ್ಯಂತ ಪ್ರಭಾವಿ ನಾಯಕರು, ಜನಮೆಚ್ಚಿದ ನಾಯಕರು. ಅವರು ಮಾಡಿದ ಕೆಲಸಗಳು ಅಜರಾಮರ. ಅವರು ಇನ್ನು ಪ್ರಭಾವಿ ನಾಯಕರು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂಥೇಳಿ ಇದು ರಾಜಕೀಯ ಒಳ್ಳೆ ಷಡ್ಯಂತ್ರದಿಂದ ಈ ಥರ ಮಾಡಿದ್ದಾರೆ. ಈ ಥರ ಆಗಬಾರ್ದು ಅಂಥೇಳಿ ಎಲ್ಲ ಕ್ಷೇತ್ರದ ಜನರು ತಮ್ಮ ಸ್ವಂತ ಇದರಿಂದ ಬಂದ ಮೌನ ಪ್ರತಿಭಟನೆಯಲ್ಲಿ ಭಾಗವಹಿಸ್ಯಾರ. ಇದು 100% 100% ಸತ್ಯ. ಕರ್ಮ ರಿಟರ್ನ್ಸ್ ಆಗೇ ಆಗ್ತದೆ. ಯಾರು ಷಡ್ಯಂತ್ರ ಮಾಡ್ಯಾರೋ ಅವ್ರು ಪಾಠ ಕಲ್ತಾರೆ. ಅವರಿಗೆ ಈ ನಮ್ಮ ಕ್ಷೇತ್ರದ ಜನ ಆಗಲಿ ಎಲ್ಲ ಜನ ಗಮನಿಸ್ತಾರೆ. ಅವ್ರಿಗೆ ಮುಂದಿನ ದಿನಗಳಿಗೆ ತಕ್ಕ ಮಟ್ಟ ಪಾಠ ಕಲಿಸ್ತಾರಂತ ನಾನು ಹೇಳಕ್ಕೆ ಬಯಸ್ತೀನಿ. ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಮರಿತಮ್ಮನವರು. ಧಾರವಾಡ 71ನೇ ಮತಕ್ಷೇತ್ರದ ಶಾಸಕರಂಥ ವಿನಯ್ ಕುಲಕರ್ಣಿ ಅವರಿಗೆ ಎಲ್ಲೋ ಒಂದು ಕಡೆ ಷಡ್ಯಂತ್ರ ಮಾಡಿ ಬಲಿ ಹೆಣದಾರು ಅಂತಕ್ಕಂಥ ಕಾರ್ಯಕರ್ತರ ಮಾತು. ಈಗ ಸಮಾಜದ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರಾದಂಥ ಅಶೋಕ್ ದೊಡ್ಡಮನಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳುವಂಥ ಇದು. ಸರ್, ಏನು ಹೇಳಿಕ್ಕೆ ಬಯಸ್ತಾರೆ? ಸರ್, ನಮ್ಮ 71 ಮತಕ್ಷೇತ್ರ ಭಾರಿ ಅಭಿವೃದ್ಧಿ ಪಥದಲ್ಲಿ ಮುಂದೆ ಸಾಗಿರ್ತಕ್ಕಂಥ ಕ್ಷೇತ್ರ. ಇವತ್ತು ಮಾನ್ಯ ಶಾಸಕರು ಇವತ್ತು ಹೊರಗಿದ್ದರೂ ಕೂಡ ನಾವೆಲ್ಲ ಕ್ಷೇತ್ರದ ಜನ ಅವರನ್ನು ಜನ ಮೆಚ್ಚಿ ಇವತ್ತು ಭಾಳ ಅಂತರದಿಂದ ನಮ್ಮ ಕ್ಷೇತ್ರದಲ್ಲಿ ಅವ್ರನ್ನ ಆರಿಸಿ ತಂದು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕಂತೇಳಿ ಇಡೀ ಒಂದು ಜನಾಂಗದ ಒಂದು ಅಪೇಕ್ಷೆ ಆಗಿತ್ತು. ಏನೋ ಒಂದು ಅನಿವಾರ್ಯ ಕಾರಣಗಳಿಂದ ಮಾನ್ಯ ಶಾಸಕರನ್ನ ಕುತಂತ್ರದಿಂದ ಏನು ರಾಜಕೀಯ ಒಂದು ಪ್ರೇರಿತದಿಂದ ಅವ್ರನ್ನ ಏನು ಇವತ್ತು ಉತ್ತರ ಕರ್ನಾಟಕ ಭಾಗದ ಅವರು ಮುಖ್ಯಮಂತ್ರಿ ಆಗುವಂಥ ಅಭ್ಯರ್ಥಿ ಆಗಿದ್ದರಿಂದ ಅವರು ಲಿಂಗಾಯತ ಸಮಾಜದ ಪ್ರಮುಖ ನಾಯಕರವರು. ಇವತ್ತು ಎಲ್ಲ ಜನಾಂಗದ ಏನು ಶಾಂತಿ ದೂಟದಲ್ಲಿ ಅವರು ಕರ್ಕೊಂಡು ಹೋಗ್ತಕ್ಕಂಥ ಅವಂಥ ಒಬ್ಬ ನಾಯಕನನ್ನು ಇವತ್ತು ನಮ್ಮ 71 ಮತಕ್ಷೇತ್ರ ಇವತ್ತು ಬಡವಾಗಿದೆ. ಅದಕ್ಕೆ ನಾವು ಸರ್ಕಾರಕ್ಕೂ ತಿಳಿಯಬೇಕ್ತೀವಿ, ನ್ಯಾಯಾಂಗಕ್ಕೂ ತಿಳಿಯಬೇಕ್ತೀವಿ. ಇವತ್ತು ನಮ್ಮ ಕ್ಷೇತ್ರದ ಶಾಸಕರನ್ನ ಮರಳಿ 71 ಕ್ಷೇತ್ರಕ್ಕೆ ಅವ್ರನ್ನ ಬಿಡುಗಡೆ ಮಾಡ್ಬೇಕಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಆದಂಥ ಖ್ಯಾತ ಶಾಸಕರಂಥ ವಿನಯ್ ಕುಲಕರ್ಣಿ ಅವರ ಕಾರ್ಯಕರ್ತರು ಹಾಗೂ ಗ್ಯಾರಂಟಿ ತಾಲೂಕು ಅಧ್ಯಕ್ಷರಂಥ ಈಗನಗೌಡ ಸರ್ ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳಿಕ್ಕೆ ಬಯಸ್ತಾರೆ ಅದನ್ನು ಕೇಳೋಣ. ಈಗಾಗಲೇ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರ ಏನು ಕೇಸ್ ಇತ್ತು ನ್ಯಾಯಾಲಯದಲ್ಲಿ ತೀರ್ಮಾನವನ್ನು ಮಾಡಿದೆ. ನಮಗೆ ಮೇಲ್ಮನವಿ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ನಿನ್ನೆ ಕೂಡ ನಾವು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಮಾಡಿದ್ದೇವೆ. ಆದರೆ ಇವತ್ತು ಈ ಹೋರಾಟ ಯಾವುದೇ ನ್ಯಾಯಾಲಯದ ವಿರುದ್ಧ ಅಲ್ಲ ಅಥವಾ ನ್ಯಾಯಾಧೀಶರ ವಿರುದ್ಧ ಅಲ್ಲ. ಈ ಹೋರಾಟ ಏನಿದ್ರೂ ಕೂಡ ಈ ಕೇಸಿಗೆ ಸಂಬಂಧಪಟ್ಟಂಥ ಕುತಂತ್ರ ರಾಜಕಾರಣವನ್ನು ಮಾಡಿ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರ ತೇಜೋವಧೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ಎಲ್ಲ ಕುತಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಹಾಗೂ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರ ಬೆಂಬಲಕ್ಕೆ ನಾವು ಸದಾ ಇರ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ನೀಡಲಿಕ್ಕೆ ಇವತ್ತು ಈ ಮೌನ ಮೆರವಣಿಗೆಯನ್ನು ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಕ್ಷೇತ್ರದ ಜನ ಎಲ್ಲೋ ಒಂದು ಕಡೆ ನಮ್ಮ ಶಾಸಕರಾದಂಥ ಅನ್ಯಾಯವನ್ನು ನಾವು ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತಕ್ಕಂಥ ಪ್ರಶ್ನೆ ಆಗಿದೆ. ಅದರ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀವಿ? ನೋಡಿ, ನಮ್ಮ ಕ್ಷೇತ್ರದ ಜನತೆ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಇಡೀ ನಮ್ಮ ಕ್ಷೇತ್ರ ಅಲ್ಲ ಧಾರವಾಡ ಜಿಲ್ಲೆಯಲ್ಲೇ ವಿನಯ್ ಕುಲಕರ್ಣಿಯವರಂದ್ರೆ ಏನು ಅನ್ನೋದು ಗೊತ್ತು. ಯಾಕಂದ್ರೆ ಅಭಿವೃದ್ಧಿಯ ಹರಕಾರ, ಸಾಮಾನ್ಯ ಜನರ ಜೋಡಿ ಸಾಮಾನ್ಯರಾಗಿ ಬೆರೆತಂಥ ಒಬ್ಬ ವ್ಯಕ್ತಿ. ಅವರು ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ನೋಡ್ರಿ, ಇಲ್ಲಿ ಇಷ್ಟೆಲ್ಲ ನೀವು ಜನ ನೋಡ್ತಾ ಇದ್ದೀರಿ. ಸ್ವಯಂ ಪ್ರೇರಿತವಾಗಿ ನಾವೇ ಬರ್ತೀವಿ, ನಮ್ಮ ಖರ್ಚಿನಲ್ಲಿ ಬರ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಇಷ್ಟು ಜನ ಇವತ್ತು ಬಂದಿದ್ದಾರೆ. ಇನ್ನೂ ಸಾಕಷ್ಟು ನೂರಾರು ಗಾಡಿಗಳು ಜನರನ್ನ ಕರ್ಕೊಂಡು ಬರ್ತಾ ಇದೆ. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ಒಬ್ಬ ನಾಯಕನಿಗೆ ತಾವೆಲ್ಲ ನೋಡಿದ್ದೀರಿ, ನ್ಯಾಯಾಲಯದಲ್ಲಿ ನಡೆದಾಗ ನೂರಾರು ಜನ ಯುವಕರು ತಮ್ಮ ಖರ್ಚಿನಿಂದ ಹೋಗಿ ಅಲ್ಲಿ ನ್ಯಾಯಾಲಯದಲ್ಲಿ ಭೇಟಿ ಆಗುವಂಥ ವ್ಯವಸ್ಥೆಯನ್ನು ನೋಡಿದಾಗ ಒಬ್ಬ ನಾಯಕನ ತಾಕತ್ತು ಏನಂದ್ರೆ ಅದನ್ನು ನಾವು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರನ್ನು ನೋಡಿ ಕಲಿಬೇಕು. ಆ ವಿನಯ್ ಕುಲಕರ್ಣಿ ಅವರು ಯಾವತ್ತೂ ಧೃತಿಗೆಡಬಾರ್ದು. ಅವ್ರ ಬೆನ್ನಿಗೆ ನಾವು ಇಡೀ ಕ್ಷೇತ್ರ ಅಲ್ಲ, ಇಡೀ ಜಿಲ್ಲೆ, ಇಡೀ ರಾಜ್ಯ ಕೂಡ ಅವ್ರ ಬೆಂಬಲಕ್ಕೆ ಇರ್ತೇವೆ ಅನ್ನುವಂಥ ಮಾತನ್ನು ನಾನು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಬಂದಂಥ ಪ್ರತಿಯೊಬ್ಬ ಅಭಿಮಾನಿ ಇರ್ಬೋದು, ಕಾರ್ಯಕರ್ತ ಇರ್ಬೋದು, ಇಡೀ ಕ್ಷೇತ್ರದ ಜನತೆ ವಿನಯ್ ಕುಲಕರ್ಣಿ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಈ ಕುತಂತ್ರವನ್ನು ಮಾಡಿದಂಥವ್ರಿಗೆ ತಕ್ಕ ಪಾಠವನ್ನು ಕೂಡ ನಾವು ಕಲಿಸ್ತೇವೆ ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನೊಂದು ಮಾತು ಏನಂತಂದ್ರೆ ಅಧ್ಯಕ್ಷರೇ, ಈಗ ಶಾಸಕರು ಕ್ಷೇತ್ರದಲ್ಲಿ ಇಲ್ಲದೇ ಆರಿಸಿ ಬಂದಿರತಕ್ಕಂಥ ನಾಯಕರು ಅವರು ಮತ್ತು ಅಂಥ ಇದರೊಳಗೆ ಇವತ್ತು ಈ ರೀತಿ ಆಗಲಿಕ್ಕೆ ಕಾರಣ ನಾವೇನು ಹೇಳಲಿಕ್ಕೆ ಬಯಸ್ತೇವೆ? ನೋಡಿರಿ, ತಮಗೆಲ್ಲ ಗೊತ್ತಿರೋದು ಹಿಂದಿನ ಚುನಾವಣೆಯಲ್ಲಿ ಸಾಕಷ್ಟು ಅವರ ಬಗ್ಗೆ ಊಹಾಪೋಹಗಳನ್ನು ಮಾಡಿದರು.
ಆದರೂ ಕೂಡ ಜನ ಅವ್ರನ್ನ ಹತ್ತಿರದಿಂದ ನೋಡಿದಂಥ ಜನ, ವೈಯಕ್ತಿಕವಾಗಿ ಅವ್ರ ಬಗ್ಗೆ ತಿಳಿದುಕೊಂಡಂಥ ಜನ ಅವ್ರನ್ನ ಸುಮಾರು 20,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಅವ್ರು ಎಂದು ನಾಮಿನೇಷನ್ ಮಾಡೋಕ್ಕೆ ಬರಲಿಲ್ಲ, ಯಾವುದೋ ಒಂದು ಕ್ಯಾನ್ವಾಸ್ ಕ್ಯಾಂಪೇನ್ ಮಾಡೋಕ್ಕೆ ಬರಲಿಲ್ಲ, ಎಲ್ಲಿ ಕೂಡ ಯಾರಿಗೂ ಭೇಟಿ ಆಗದೆ ಇರಲಾರ್ದಂಗೆ ನೋಡಿಕೊಂಡ್ರೂ ಕೂಡ ಜನ ಅವ್ರನ್ನ ಆರಿಸ್ತಂದೈತೆ ಅಂದರೆ ಅವರ ಪ್ರೀತಿ, ಅವ್ರ ಜನರ ಜೋಡಿ ನಡ್ಕೊಂಡಂಥ ಒಂದು ರೀತಿ ಏನೈತಿಲ್ಲ ಅದು ಇವತ್ತು ಅವ್ರನ್ನ ಹೆಮ್ಮರವಾಗಿ ಬೆಳೆಸೈತೆ. ಈ ಜನತೆ ಸದಾ ಅವ್ರ ಜೊತೆ ಇದ್ದೇ ಇರ್ತೈತೆ ಅಂಥೇಳಿ ನಾ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಎರಡನೇದ್ದು, ಈಗಾಗಲೇ ತಾವು ಹೇಳಿದ್ರಿ ಕ್ಷೇತ್ರಕ್ಕೆ ಅವ್ರನ್ನ ಬರಗೊಳ್ಳಿಲ್ಲ, ಚುನಾವಣೆ ಸಂದರ್ಭದಲ್ಲೂ ಬರೋಕ್ಕೆ ಬಿಡಲಿಲ್ಲ, ಚುನಾವಣೆ ಆದ ನಂತರ ಕೂಡ ಬರೋಕ್ಕೆ ಬಿಡಲಿಲ್ಲ. ಇವತ್ತು 3 ವರ್ಷ ಆದ್ರೆ ಸುಮಾರು 700 ಕೋಟಿಯಷ್ಟು ಅನುದಾನವನ್ನು ತಂದು ಸಮಗ್ರ ಅಭಿವೃದ್ಧಿಯನ್ನು ಮಾಡಿದಂಥ ಧೀಮಂತ ನಾಯಕ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು. ಇದನ್ನು ಮನಗಂಡಂಥ ಜನ ಇವತ್ತು ಸ್ವಯಂ ಪ್ರೇರಿತವಾಗಿ ಸಾವಿರಾರು ಗಟ್ಟಲೆ ಜನ ಬಂದಿದ್ದಾರೆ. ಇದೇ ಅವರ ಪ್ರೀತಿಗೆ ಸಾಕ್ಷಿ, ಅವ್ರ ಮೇಲೆ ಇರುವಂಥ ಅಭಿಮಾನಕ್ಕೆ ಸಾಕ್ಷಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ನೋಡಿದ್ರಲ್ಲ ವೀಕ್ಷಕರೇ, ವಿನಯ್ ಕುಲಕರ್ಣಿ ಅವರ ಬಗ್ಗೆ ಅಪಾರವಾದ ಒಂದು ಗೌರವವನ್ನು ಇಟ್ಟುಕೊಂಡು ಇವತ್ತು ಧಾರವಾಡ 71ನೇ ಮತಕ್ಷೇತ್ರದ ಪ್ರತಿಯೊಬ್ಬರು ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲ ತಾಯಂದಿರು ಇವತ್ತು ಇಂಥ ಸುಡು ಬಿಸಿಲಲ್ಲಿ ಬಂದು ತಾವು ತೋರಿಸ್ತಕ್ಕಂಥ ಪ್ರೀತಿಯನ್ನು ನಾವು ಇಲ್ಲಿ ಹೆಚ್ಚಿನ ರೀತಿಯಾಗಿ ಕಾಣ್ಬೋದಾಗಿದೆ. ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡೋದು. ಮೇಡಮ್ ತಮ್ಮ ಹೆಸರು? ರೇಣುಕಾ ಕಳಿಮನಿ ಅಂತ. ಹಾಂ, ಹೇಳಿ. ನಾನು ಬ್ಲಾಕ್ ಅಧ್ಯಕ್ಷ ಆಗಿದ್ದೀನಿ ರೀ. ವಿನಯನರ್ದು ನಮ್ಮದು 30 ವರ್ಷದ ಸರ್ವಿಸ್ ರೀ. ರಾಜಕೀಯಯುತವಾಗಿ 30 ವರ್ಷ ಸರ್ವಿಸ್ನ್ಯಾಗ ಒಂದು ಇರ್ವಿ ಕೂಡ ಸಾಯಿಸಿದಂಥ ಮನುಷ್ಯ, ಒಬ್ಬರಿಗೆ ಕೆಟ್ಟಾಗಿ ಜೀವನ ಮಾಡಿದಂಥ ಮನುಷ್ಯ ಅಂತೂ ಅಲ್ಲ. ಯಾರಿಗೆ ಸಿಟ್ಟು ಮಾಡಿದ್ರು ಕೂಡ ತಕ್ಷಣ ಮತ್ತು ಬಾಕಲ್ಲಪ್ಪ ಅಂತೇಳಿ ಮಾತಾಡುವಂಥ ವ್ಯಕ್ತಿಗೆ ಇದು ಷಡ್ಯಂತ್ರವಾಗಿ ಏನು ರೂಪಣೆ ಮಾಡ್ಯಾರ ರಾಜಕಾರಣಿಗಳ, ಇದಕ್ಕೆ ಕಡಿವಾಣ ಹಾಕ್ಬೇಕ್ರಿ. ಯಾಕಂದ್ರೆ ನಾವು ಹೊರಗಿದ್ಕೊಂಡು ಇಷ್ಟು ಮಂದಿ ಬೆಂಬಲ ಕೊಡೋಕೇನು ತಲೆ ನೋಯ್ತೈತೇನ್ರಿ? ಯಾಕಂದ್ರೆ ಕೊಲೆಗಾರ ಅಂತ ಗೊತ್ತಿದ್ರೆ ನಾವು ಯಾರು ಓಟ್ ಈ ಬಂದಂಥ ಜನ ಓಟ್ ಹಾಕ್ತಿರ್ಲಿಲ್ಲ. ಹೊರಗಿದ್ರು ಕೂಡ ಓಟ್ ಹಾಕ್ಯಾರ ಅಂದ್ರೆ ಅವ್ರು ಎಂಥ ವ್ಯಕ್ತಿ ಅದಾನಂತ ತಿಳ್ಕೊಳ್ಳೇಬೇಕು ರೀ. ನ್ಯಾಯಾಂಗ ತಿಳ್ಕೊಳ್ಳಬೇಕು. ಯಾಕಂದ್ರೆ ನ್ಯಾಯಾಂಗ ಏನಂತಂದ್ರೆ ನಾವು ನ್ಯಾಯಾಂಗಕ್ಕೆ ನಾವು ತಲೆ ಬಾಗ್ತೀವಿ. ಯಾಕಂದ್ರೆ ಸಂವಿಧಾನಬದ್ಧವಾಗಿ ಮಾಡ್ತಾರೆ. ಅದರಾಗೂ ರಾಜಕಾರಣ ಕುತಂತ್ರಿಗಳಿಗೆ ಅವ್ರು ಕೈ ಜೋಡಿಸಬಾರ್ದು. ಇಷ್ಟೆಲ್ಲ ಬಿಸಿಲಲ್ದೆ ನೆಳ್ಳಲ್ದೆ ಎಂಥ ನಮ್ಮ ಬಡ ಜನರು ವಿನಯನ ಏನು ವಾರ್ತಾ ನೋಡಿದ ತಕ್ಷಣ ಕಣ್ಣೀರು ಹರಿಸಿದಾರೆ ರೀ, ರಕ್ತ ಕಣ್ಣೀರು ಹರಿಸ್ಯಾರಿ. ಮತ್ತು ಅದು ಇದು ಬಿಟ್ಟು ಸಣ್ಣ ಮಕ್ಕಳದಾವ, ದನಕರ ಅದಾವ, ಮೂಕ ಪ್ರಾಣಿಗಳನ್ನ ಎಷ್ಟೊಂದು ಸಾಕ್ತಾನೆ ಅನ್ನೋದು ಸರ್ಕಾರ ಗಮನಕ್ಕೆ ತೊಗೊಂಡು ಮತ್ತು ನ್ಯಾಯಾಂಗ ಗಮನಕ್ಕೆ ತೊಗೊಂಡು ಅವ್ರನ್ನ ಬಿಡುಗಡೆ ಮಾಡಬೇಕು. ನಾವು ಅಂತೂ ಉಗ್ರ ಹೋರಾಟ ಅಂತೂ ಮಾಡೇ ಮಾಡ್ತೇವೆ. ಯಾಕಂದ್ರೆ ನಾವು ಸುಪ್ರೀಂ ಕೋರ್ಟ್ ಪರವಾಗಿ ನಾವು ನ್ಯಾಯ ವಿರೋಧ ನಾವು ಮಾಡೋಕತ್ತಿಲ್ಲ. ನಮ್ಮ ವ್ಯಕ್ತಿ ಮತ್ತು ನಮ್ಮ ವ್ಯಕ್ತಿ ಅಂತ ಅನ್ನೋದ್ರ ಬಗ್ಗೆ ನಾವು ಹೋರಾಟ ಮಾಡಕತ್ತೀವಿ. ಮಾಡ್ತಕ್ಕಂಥ ಷಡ್ಯಂತ್ರದ ಬಗ್ಗೆ ನೀವು ಮಾತಾಡ್ತೀವಿ. 100% ಷಡ್ಯಂತ್ರ. ಯಾಕಂದ್ರೆ ಆ ವ್ಯಕ್ತಿ ಬಹಳ ಒಂದು ಒಳ್ಳೆ ಮಾರ್ಮಿಕ ಎತ್ತರಕ್ಕೆ ಬೆಳೆದಲ್ಲ, ಇವನು ಹತ್ತಕ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಹಂತವಾಗಿ ಹತ್ಕೊಂಡು ಬಂದರು. 10 ವರ್ಷದಾಗ ಈ ಸಲ ಪೂರ ಹತ್ಕಿದ್ರು. ಆದರೆ ನ್ಯಾಯಾಧೀಶರು ಇದನ್ನು ಗಮನಕ್ಕೆ ತೊಗೊಂಡು ಅವ್ರನ್ನ ಬಿಡುಗಡೆ ಮಾಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತೀವಿ. ಧಾರವಾಡ 71ನೇ ಮತಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಎಂದು ಖ್ಯಾತಿಯಾದಂಥ ಶಾಸಕರಾದ ವಿನಯ್ ಕುಲಕರ್ಣಿ ಅವರ ವಿರುದ್ಧವಾಗಿ ಏನು ಷಡ್ಯಂತ್ರ ಮಾಡಿದ್ದಾರೆ, ಅದರ ಪ್ರಯುಕ್ತವಾಗಿ ಇವತ್ತು ಮೌನ ಕಾರ್ಯಾಚರಣೆ ಅಂದರೆ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಪ್ರಯುಕ್ತವಾಗಿ ಕಾರ್ಯಕರ್ತ ಅಂತ ಮಹಿಳೆಯರು ಏನು ಹೇಳ್ತಾರೆ ಕೇಳುವಂಥ ಇದನ್ನು ಮಾಡೋಣ. ತಮ್ಮ ಹೆಸರು? ಸರ್, ನಮ್ಮ ಹೆಸರು ಶಾಜಾನ್ ಬೇಗಂ ಬಾನಿ ಅಂಥೇಳಿ ನಾವು ಅಂಬಿನ್ಬಾಮಿ ಗ್ರಾಮದಿಂದ ಬಂದಿದ್ದೇವೆ. ನಮ್ಮನ್ನು KDP ಸದಸ್ಯನಾಗಿ ನಮ್ಮ ಶಾಸಕರು ಆಯ್ಕೆ ಮಾಡಿದ್ದಾರೆ. ಆಮೇಲೆ ನಮ್ಮ ಶಾಸಕರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಅಭಿವೃದ್ಧಿಯ ಹರಿಕಾರ. ಆಮೇಲೆ ರೈತರನ್ನ ಕರ್ಕೊಂಡು ಸಂಘಟನೆ ಮಾಡ್ತಕ್ಕಂಥದ್ದು, ರೈತರ ಪರವಾಗಿ ಇರ್ತಕ್ಕಂಥವ್ರು, ಮಹಿಳೆಯರ ಪರವಾಗಿ ಇರ್ತಕ್ಕಂಥವ್ರು, ಆಮೇಲೆ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಂಥ ನಮ್ಮ ಜನನಾಯಕರ ಬಗ್ಗೆ ಇದು ಏನು ಹೇಳಬೇಕಪ್ಪ ಅಂತಂದ್ರೆ, ಅನೇಕ ನಮ್ಮ ದೇಶದೊಳಗೆ ಕೊಲೆಗಡಕರ ರಗಡದಾರ. ಆದರೆ ಷಡ್ಯಂತ್ರದಿಂದ ಮಾಡಿ ಇದನ್ನು ಅವ್ರಿಗೆ ಸಿಲುಕ ಹಾಕಿಸ್ಕೊಂಡದು ಅದು ಆವಾಗಿಂದು 16 ವರ್ಷದ್ದು. ಈಗ ಕೆದಕಿ ತೆಗೆದು ಹೊಸ ಮಾಡ್ತಿದ್ದಾರೆ ಅವ್ರು ಅಷ್ಟೇ. ಇದು ಏನಪ್ಪ ಅಂತಂದ್ರೆ ಇದು ಷಡ್ಯಂತ್ರ ಅಂತ ಹೇಳ್ಬೋದು, ರಾಜಕೀಯ ಷಡ್ಯಂತ್ರ ಇದು. ಈಗ ಎಲ್ಲೋ ಒಂದು ಕಡೆ ಧಾರವಾಡ 71ನೇ ಮತಕ್ಷೇತ್ರಕ್ಕೆ ಶಾಸಕರಲ್ಲದೆ ಅವ್ರ ಬಗ್ಗೆ ಭಾಳ ಒಂದು ಅಪಾರವಾದ ಗೌರವ ಇಟ್ಕೊಂಡಂಥ ಜನ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಅದ್ರ ನಾವು ಏನು ಹೇಳಲಿಕ್ಕೆ ಬಯಸ್ತೀವಿ ಅಂತಂದ್ರೆ, ನಾವು ಈಗೇನು ಕೋರ್ಟ್ ಆದೇಶ ಮಾಡಿ ತೀರ್ಪನ್ನು ಕೊಟ್ಟಿರ್ತದಲ್ಲ, ಅದು ಕಾನೂನಿಗೆ ನಾವು ತಲೆ ಬಾಗ್ತಾ ಇದ್ದೀವಿ. ಆಮೇಲೆ ನಮ್ಮ ಶಾಸಕರು ಕೂಡ ಕಾನೂನು ಏನು ಹೇಳುತ್ತೆ, ಕೋರ್ಟ್ ಏನು ಹೇಳುತ್ತೆ, ಕೋರ್ಟಿನ ಪ್ರಕಾರ ಅವರು ಸಲೆಂಡರ್ ಆಗಿ ಅವರು ತಮ್ಮದೇನೈತಲ್ಲ ಅವರು ತಲೆ ಬಾಗಿದ್ರು. ಅದನ್ನು ಕೂಡ ನಾವು ಗೌರವಿಸ್ತೀವಿ.
ಆಮೇಲೆ ಇನ್ನೂ ನಮ್ಗೆ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಆಮೇಲೆ ಇಷ್ಟೆಲ್ಲ ಜನಪ್ರತಿನಿಧಿಗಳ ಅವ್ರ ಜೊತೆ ಇದ್ದಾರೆ, ಇಷ್ಟೆಲ್ಲ ಕಾರ್ಯಕರ್ತರಿದ್ದಾರೆ ನಮ್ಮ ಹೋರಾಟಕ್ಕೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಎಲ್ಲರೂ ಹೋರಾಟದ್ರ ಜೊತೆಗೆ ಮೇಲೊಬ್ಬ ಕಾಯೋ ಅಂತ ಅನ್ನೋದನ್ನು ಅದರಿಂದ ತೀರ್ಮಾನ ಆಗ್ಬೋದು. ನಮ್ಮ ಶಾಸಕರು ನಮ್ಮ ಸೇವೆಯನ್ನು ಮಾಡೋಕೆ, ನಮ್ಮ ಗ್ರಾಮೀಣ ಅಭಿವೃದ್ಧಿಗೆ ನಮ್ಮೆಲ್ಲರಿಗೂ ಸೇವೆ ಮಾಡೋಕೆ ಅವ್ರು ಇವತ್ತಿಲ್ಲ ನಾಳೆ ನಮ್ಮ ಜೊತೆಗಿರ್ತಾರೆ. ಆಮೇಲೆ ಯಾರು ನಿಷ್ಠೆಯಿಂದ ನಡೀತಿರ್ತಾರೆ ಅವ್ರಿಗೆ ಕಷ್ಟ ಬರ್ತಿರ್ತೈತೆ ಅಂತ ಅನ್ನೋದು ನಮ್ಮದು ಉದ್ದೇಶ ಸರ್. ಯಾವತ್ತೂ ಕೂಡ ನಮ್ಮದು ಇವತ್ತಿನ ಹೋರಾಟ ನಮಗೆ ಜಯ ತಂದು ಕೊಡಲಿ ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಇದೆ. ಅದು ಮೌನವಾಗಿ ಹಾಕೊಂಡಂಥ ಹೋರಾಟದಲ್ಲಿ ಬೆಂಬಲವಾಗಿ ಶಾಸಕರಂಥ ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರ ಬೆಂಬಲಕ್ಕೆ ನಿಂತಹ ಕಾರ್ಯಕರ್ತರು ಏನು ಹೇಳಕ್ಕೆ ಬಯಸ್ತಾರೆ ಅದಕ್ಕೆ? ಶಿವಾನಂದ ಶಂಕರಪ್ಪ ಪೂಜಾರ್ ಅಂತೇಳಿ ನಾವು ಕ್ಷೇತ್ರ ನಮ್ಮದು ಹುಬ್ಬಳ್ಳಿ ತಾಲೂಕು ಗಾಯತ್ರಿ ಕ್ಷೇತ್ರ. ಆದರೆ ನಮ್ಮ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅನ್ನೋರು ಬಡವರು ಬಂದು ದೀನ ದಲಿತರು ಹಿಂದುಳಿದ ವರ್ಗದ ಎಲ್ಲರೂ ಜನಕ್ಕೆ ಸಾಮಾನ್ಯವಾಗಿ ಲಿಂಗಾಯತ ಇರುವಾಗ ಹೋರಾಟಗಾರರು ಹೆಚ್ಚಿನ ಮಾಹಿತಿ ಕೊಟ್ಟವರು. ಅವರೆಲ್ಲ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಲಿಂಗಾಯತ ಒಬ್ಬ ಮುಖಂಡರಾದಂಥ ವಿನಯ್ ಕುಲಕರ್ಣಿ ಅನ್ನೋರು ಅವ್ರಿಗೆ ಭಾಳ ಅನ್ಯಾಯ ಮಾಡ್ಯಾರ. ಈಗ ಅದನ್ನೆಲ್ಲ ನಾವು ಬೇಕಾ ಮತ್ತೊಬ್ಬರದ್ದು ಪಾರ್ಟಿದು ಅವ್ರದ್ದು ಇವ್ರದ್ದು ಏನು ಹೇಳಕ್ಕೆ ನಾವು ಇಷ್ಟಪಟ್ಟು ಹೋಗಿಲ್ಲ. ಆದರೆ ಇಂಥ ನಿರ್ಧಾರ ಹೋರಾಟಗಾರ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅನ್ನೋರು ನಮ್ಗೆ ಭಾಳ ಧಾರವಾಡ ಜಿಲ್ಲೆಗೆ ಅನ್ಯಾಯ ಆಗೈತಿ ನಮ್ಗೆ. ಅದಕ್ಕೆ ಅವ್ರ ಸಂಬಂಧ ನಾವೆಲ್ಲ ಮೌನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ ಅವರೆಲ್ಲರೂ ಯಾವ ವರ್ಗದಲ್ಲಿ ಏನೇ ಇರಲಿ ಎಲ್ಲರಿಗೂ ಬೇಕಾದಂಥ ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರು ಏನು ಹೇಳಿಕೆ ಬಯಸ್ತಾರೆ ಸರ್? ತಮ್ಮ ಸತತವಾಗಿ, ಯಾಕಂದ್ರೆ ಇವತ್ತು ಎದಕ್ಕೆ ಬೇಸರ ಆಗೈತೆ ಅಂದರೆ ಇವತ್ತು ಚೆನ್ನಾಗಿ ಕೂಡ ಉದ್ದೇಶ ಏನಪ್ಪ ಅಂದರೆ ಯಾವಾಗೂ ನಾವು ಕಾಂಗ್ರೆಸ್ನವ್ರು ಮೌನ ಎಂದು ಸ್ಟ್ರೈಕ್ ಮಾಡಿ ಕೂಡ ಇಲ್ಲ. ಯಾಕಂದರೆ ವಿರೋಧ ಪಕ್ಷದ ಸಂಬಂಧ ಇವಾಗ ಕೊನೆ ಐತಿ ಕೂಡ. ಇವತ್ತು ಎಂಥ ನಾಯಕರು ಕಳ್ಕೊಂಡಿರ್ತು ಅಂದರೆ ಇವತ್ತು ನಮಗೆ ತುಂಬಲಾರ್ದಷ್ಟು ಕಷ್ಟ. ಅಂದರೆ ಸತತವಾಗಿ ವಿನಯ್ ಕುಲಕರ್ಣಿ ಅಂದ್ರೆ ಏನಪ್ಪ ಅಂದ್ರೆ ಅಧಿಕಾರಿ ಇರಲಿ ಅಧಿಕಾರಿ ಇರದೇ ಇರ್ಬೋದು, ಯಾವುದೇ ಪಕ್ಷ ಇರಲಿ, ಪಕ್ಷದ ಕಾರ್ಯಕರ್ತರು ಇರ್ಬೋದು, ಬೇರೆ ಪಕ್ಷದವರಾಗಿರ್ಬೋದು, ಯಾರು ವಿನಯ್ ಕುಲಕರ್ಣಿ ಅವ್ರ ಮನೆಗೆ ಬಂದಾರಲ್ಲ ಯಾರೂ ವಾಪಸ್ ಹಂಗೆ ಹೋಗಿಲ್ಲ. ಯಾಕಂದ್ರೆ ಅವ್ರ ಸ್ಟೇಟ್ ಫಾರ್ವರ್ಡ್, ಇವತ್ತು ಅವ್ರು ಸ್ಟೇಟ್ ಫಾರ್ವರ್ಡ್ ಇದ್ದಿದ್ದಕ್ಕೆ ಇವತ್ತು ರಾಜಕಾರಣಿಗಳಾಗಿರ್ಬೋದು ಎಲ್ಲ ಅವ್ರ ಷಡ್ಯಂತ್ರ ಒಳಗೆ ಸಿಕ್ಸಾರ. ಯಾಕಂದ್ರೆ ವಿನಯ್ ಕುಲಕರ್ಣಿ ಸತತವಾಗಿ ನೀವು ನೋಡ್ತಿರ್ಬೋದು, ನೀವು ಯಾಕಂದ್ರೆ ಧಾರವಾಡದಾಗ ನೋಡ್ಕೊಂಡಿದ್ದೀರಿ. ಧಾರವಾಡ ಅಂತ ಅಷ್ಟಲ್ಲ, ಹೊರ ರಾಜ್ಯ ಹೊರ ತುಂಬಲಾರ್ದಷ್ಟು ಅಷ್ಟೇ. ಏನು ಒಂದು ಟೈಮ್ ಕೆಟ್ಟೈತೆ ಅಂತ ಅಷ್ಟೇ, ಒಂದಿಲ್ಲ ಒಂದಿನ ಟೈಮ್ ಬಂದೇ ಬರ್ತೈತಿ. ಇವತ್ತು ಯಾರು ಅವ್ರಿಗೆ ಷಡ್ಯಂತ್ರವಾಗಿ ಶಿಕ್ಷಾರ ಅವ್ರಿಗೂ ಒಂದಿಲ್ಲ ಒಂದಿನ ಅವ್ರಿಗೆ ದೇವರು ಒಳ್ಳೇದು ಮಾಡಲಿಕ್ಕೆ ಬಯಸ್ತಾರೆ. ಯಾಕಂದ್ರೆ ವಿನಾಕಾರಣ ಇವತ್ತು ನೋಡಿದ ನಮ್ಮ 71ನೇ ಕ್ಷೇತ್ರ ಅನಾಥ ಮಾಡ್ಯಾರಂದ್ರೂ ಕೂಡ ನಾವು ಯಾರು ಕಾರ್ಯಕರ್ತರ ಅವರು ಇನ್ನೂ ಎಂಥ 1000 ಕೇಸ್ ಹಾಕಿದ್ರು ಇಲ್ಲಿ ಬಂದಂಥ ಜನ ವಿನಯ್ ಕುಲಕರ್ಣಿ ಅಭಿಮಾನಿ, ವಿನಯ್ ಕುಲಕರ್ಣಿ ಫಾಲೋವರ್ಸ್ ಇನ್ನೂ ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಅವ್ರು ಹೆಂಗೆ ನಮ್ಮ ಸಾಹೇಬ್ರಿಗೆ ತ್ರಾಸ ಕೊಡ್ತಾರೆ ಹಂಗೆ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಬೆಳೀತಾರೆ. ಯಾಕಂದ್ರೆ ಬರೋ ದಿನದೊಳಗೆ ತೋರಿಸ್ತೇವೆ, ಅದ್ರ ರಿಸಲ್ಟು ಕೊಡ್ತೇವೆ. ಇನ್ನೇನು ಮಾಡೋದಕ್ಕೆ ಉಳಿದಿಲ್ಲ, ಅದ್ರ ಉತ್ತರ ಅವ್ರಿಗೆ ಸಿಗ್ತೈತಿ. ಅದ್ರ ಪ್ರತಿಫಲನೂ ಅವ್ರು ಉತ್ತರ ಅಂತ ಹೇಳಕ್ಕೆ. ಈಗ ಒಬ್ಬರು ಕಾರ್ಯಕರ್ತರು ಹೇಳಿದರು 71ನೇ ಮತಕ್ಷೇತ್ರದಲ್ಲಿ ಶಾಸಕರಂತ ವಿನಯ್ ಕುಲಕರ್ಣಿ ಅವರು ನಮ್ಮ ಕ್ಷೇತ್ರದಲ್ಲಿ ಇಲ್ಲದೇ ಅಂತ ಸಮಯದೊಳಗೆ ನಾವು ಆರಿಸ್ತೀವಿ. ಅವ್ರ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನದಿಂದ ಅವ್ರ ಅಂತ ಕೆಲಸ ಮಾಡಂಗಿಲ್ಲ ಅಂತೇಳಿ ಅವರು ಅಪಾರವಾಗಿ ಹೇಳಿದ್ರು. ತಾವೇನು ಹೇಳಿದ್ವಿ ಸರ್? ಅದು ಲಾಸ್ಟ್ ಟೈಮ್ ನಾವು ನೋಡ್ರಿ, ಲಾಸ್ಟ್ ಟೈಮ್ ಚುನಾವಣೆಗಳು ಕೂಡ ಇವತ್ತು ನೀವು ನಮ್ಮ ಇಡೀ ಕರ್ನಾಟಕ ರಾಜ್ಯ ಒಳಗೆ ಒಂದು ಇತಿಹಾಸ. ಯಾಕಂದ್ರೆ ವಿನಯ್ ಕುಲಕರ್ಣಿ ಮತಕ್ಷೇತ್ರಕ್ಕೆ ಕಾಲು ಇಡಲಾರ್ದಂಗೂ ನೋಡ್ಕೊಂಡ್ರು. ಅಲ್ಲಿ ಕಿತ್ತೂರಾಗ ನಮ್ದು ಆಫೀಸ್ ಮಾಡಿದ್ವಿ, ಅಲ್ಲೂ ಸಹಿತ ರೇಡ್ ಮಾಡಿಸೋರು ಎಲ್ಲ ಮಾಡೋ ಸಾಕಷ್ಟು ಕಷ್ಟ ಕೊಟ್ಟರು ಅಂದ್ರೆ ನಾವು ಎಂದೂ ಅವ್ರಿಗೆ ಕುಗ್ಗ ಕೊಟ್ಟಿಲ್ಲ, ಮುಂದೆ ಕುಗ್ಗಕ್ಕೂ ಕೊಡೋದಿಲ್ಲ ಅವ್ರಿಗೆ. ಇವತ್ತು ವಿನಯ್ ಕುಲಕರ್ಣಿ ಅವರ ತಲೆ ಎಂದೂ ಬಗ್ಸಕ್ಕೆ ಕೊಟ್ಟಿಲ್ಲ, ಮುಂದೆ ಕೊಡೋದಿಲ್ಲ ಅಂತೇಳಿ ನಾವೆಲ್ಲರೂ ಹೇಳ್ತೀವಿ. ಇವತ್ತು ಹೆಂಗೆ ಅವ್ರು ಮುಂದಿನ ಚುನಾವಣೆ ಹೋದ್ರೂ ಕೂಡ ಅವ್ರಿಗೆಂದೂ ಅವ್ರಿಗೆ ಸೋಲು ಅನ್ನೋದು ತಂದು ಕೊಡೋದಿಲ್ಲ ಅಂತೇಳಿ ಎಲ್ಲ ನಮ್ಮ ಬಂದಂಥ ಧಾರವಾಡ ಜನ, ಯಾಕಂದ್ರೆ ಬರೀ ಬಂದಂಥ 71ನೇ ಕ್ಷೇತ್ರ ಬಂದಂಥ ಕ್ಷೇತ್ರ ಅಷ್ಟು ಜನ ಇಲ್ಲ, ನಮ್ಮ ಹುಬ್ಬಳ್ಳಿ ಧಾರವಾಡದಿಂದ ಬಂದಂಥ ಎಲ್ಲ ಜನಕ್ಕೂ ಆಗಲಿ ವಿನಯ್ ಕುಲಕರ್ಣಿ ಅಭಿಮಾನ ಬೆಳಕು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೀವಿ. ಯಾಕಂದ್ರೆ ಇವತ್ತು ಇಷ್ಟ ಅವರ ಪ್ರೀತಿ ಇಟ್ಕೊಂಡು ಅವ್ರ ಮೇಲೆ ಎಲ್ಲರೂ ಬಂದಾರಲ್ಲ, ಭಾಳ ಖುಷಿ ಆಕೈತಿ. ಅದಕ್ಕೆ ಅವ್ರಿಗೆ ಇದೇನು ಜನ ಬಂದೈತಿ, ಅವ್ರು ಯಾರು ಷಡ್ಯಂತ್ರ ಹೋಗಿ ಶಿಕ್ಷಾರ ಇದ ತಕ್ಕ ಪಾಠ ಇನ್ನೊಂದು 10 ನಿಮಿಷ ತೋರಿಸ್ತೀವಿ ಅಂತೇಳಿ ಬಯಸ್ತೀವಿ.